ಉಗಿ ಮುಳ್ಳು. ಇದು ಹುಲ್ಲಿನ ಜಾತಿಯ ಸಸ್ಯ. ಇದು ಹೊಲಗಳ ಬದುಗಳಲ್ಲಿ ಬೆಳೆಯುತ್ತದೆ. ದನಕರುಗಳು, ರಾಸುಗಳು ಇದನ್ನು ಚೆನ್ನಾಗಿ ತಿನ್ನುತ್ತವೆ. ಇದನ್ನು ಹಸಿಯಾಗಿದ್ದಾಗಲೇ ಕಟಾವು ಮಾಡಿ ಒಂದು ಕಡೆ ಒಟ್ಟಿದರೆ ರಾಗಿ, ಭತ್ತ ಇತ್ಯಾದಿ ಹುಲ್ಲುಗಳ ಜೊತೆಯಲ್ಲಿ ಇದನ್ನು ಬೆರೆಸಿಕೊಡಬಹುದು. ಕಲ್ಲು ನೆಲ, ಬರಡು ನೆಲ ಎಲ್ಲ ಕಡೆಯಲ್ಲಿಯೂ ಇದು ಬೆಳೆಯುತ್ತದೆ. ಇದರಲ್ಲಿ ಬರುವ ಮುಳ್ಳುಗಳಂತಹ ರಚನೆಗಳು ದನಕರುಗಳ ಮೈಗೆ, ಬಟ್ಟೆಗೆ ಮತ್ತು ಗಾಳಿಯಲ್ಲಿ ಬೀಸುತ್ತಾ ಪ್ರಸಾರವಾಗುತ್ತವೆ. ಇವುಗಳನ್ನು ಹೊಲಗಳ ಬದುಗಳಲ್ಲಿ ನಾವು ಕಾಣಬಹುದು. ಈ ಮುಳ್ಳು ಬೀಜ ಪ್ರಸಾರಕ್ಕೆ ಚುಚ್ಚಿಕೊಳ್ಳುವ ಕ್ರಮವನ್ನು ಅನುಸರಿಸಿದೆ. ಸೊಂಪಾಗಿ ಬೆಳೆಯುವ ಈ ಹುಲ್ಲು ಸುಮಾರು 3 ರಿಂದ 4 ಅಡಿ ಎತ್ತರದವರೆಗೂ ಬೆಳೆಯುತ್ತದೆ. ದಟ್ಟವಾಗಿ ಬೆಳೆಯುತ್ತದೆ. ನೈಸರ್ಗಿಕವಾಗಿ ಸಿಗುವ ರಾಸುಮೇವು ಇದಾಗಿದೆ. ಇದನ್ನು ಮಧ್ಯಂತರ ಹುಲ್ಲಾಗಿ ಬಳಸಬಹುದು. ಮೇಲ್ಛಾವಣಿಗೆ ಮತ್ತು ಗುಡಿಸಲು ನಿರ್ಮಾಣಕ್ಕೂ ಇದನ್ನು ಬಳಸುತ್ತಾರೆ. ಈ ಹುಲ್ಲಿನಿಂದ ಹೆಚ್ಚೇನೂ ಉಪಯೋಗಗಳು ಕಂಡುಬರದಿದ್ದರೂ ನೈಸರ್ಗಿಕವಾಗಿ ಸಿಗುವ ಮೇವಿನ ಒಂದು ರೂಪವಾಗಿದೆ. ಒಂದು ಗಿಡದಿಂದ ಸುಮಾರು 10 ರಿಂದ 12 ಉಗಿ ಮುಳ್ಳುಗಳು ಬರುತ್ತವೆ. ಈ ಮುಳ್ಳುಗಳು ತುಂಬ ಚುಚ್ಚುತ್ತವೆ. ಇವು ಕಪ್ಪನೆಯ ಬಣ್ಣದ್ದಾಗಿದ್ದು ಕಂದು ಬಣ್ಣಕ್ಕೂ ತಿರುಗುತ್ತವೆ. ಮಳೆಗಾಲದಲ್ಲಿ ಇವು ಮೊಳಕೆ ಒಡೆದು ಹೊಲದ ಕಟಾವಿನ ಹೊತ್ತಿಗೆ ಬೆಳೆದು ಇದನ್ನು ಕೂಡ ಕಟಾವು ಮಾಡಿಕೊಳ್ಳಬಹುದು. ಇದು ಪೌಷ್ಟಿಕಾಂಶಭರಿತ ಹುಲ್ಲಾಗಿ ಬಳಕೆಗೆ ಬರುತ್ತದೆ.